ಆತ್ಮಕೂಡಲು ಅವರು ಒಂದು ರೀತಿ ಅವರಿಗೆ ಅನ್ಯಾಯ ಮಾಡ್ತಾರೆ. ಇಲ್ಲಿ ರಾಜಕೀಯ ಮಾತಿಗಿಂತನೂ ನಾನೊಂದು ಒಂದು ವಿಷಯ ಹೇಳೋ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದರೆ ನಾನು ಯಾವುದೇ ಪಾರ್ಟಿ ವಿಷಯದಲ್ಲಿ ಆ ನಾಯಕನ ಹೆಸರು ಅಲ್ಲಿ ತುಂಬಲ್ಲ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅನ್ಯಾಯ ಆಯಿತು, ಇವತ್ತು ಒಬ್ಬ ಮಹಾನ್ ನಾಯಕನಿಗೆ ಅನ್ಯಾಯ ಆಗ್ತಾ ಇದೆ. ಆದ್ರೆ ನೋಡ್ಕೊಂಡು ಸುಮ್ಮನೆ ಕುಂತವ್ರು. ಏನು ಅನ್ಯಾಯ ಆಯಿತು? ಯಾರು ಅವ್ರ ನಾಯಕರು? ನಾ ಹೆಸರು ಹೇಳೋದು ನೀವು ಗೊತ್ತಾಯ್ತು ಯಾರು ಅವ್ರ ನಾಯಕರು ಅಂತಕ್ಕಂಥ ಮಾತನ್ನು ಸಂದರ್ಭ ಅಂದರೆ ಈ ಕರ್ನಾಟಕದ ಒಬ್ಬ ಧೀಮಂತ ನಾಯಕ. ಅದರಲ್ಲಿ ಹೆಚ್ಚಾಗಿ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಈ ಕಲ್ಯಾಣ ಕರ್ನಾಟಕದ ಬಹುದೊಡ್ಡ ನಾಯಕನ. ಜಾತಿಗೆ ಮೀರಿ ಎಲ್ಲ ಜಾತಿಯ ಪ್ರೀತಿ ಮಾಡ್ತಾರೆ, ಧರ್ಮಕ್ಕೆ ಮೀರಿ, ಪಕ್ಷಕ್ಕೆ ಮೀರಿ ಇವತ್ತಿನ ದಿನಮಾನದಲ್ಲಿ ಅವರಷ್ಟು ಎತ್ತರಕ್ಕೆ ಬೆಳೆದ ಯಾರೂ ನಾಯಕರಿಲ್ಲ. ಯಾರಂತ ನಿಮ್ಗೆ ಗೊತ್ತಾಗಿರ್ಬೋದು. ನಾವು ಬೇರೆ ಜನಾಂಗದ ಯಾರನ್ನ ಅವ್ರು ಅಷ್ಟು ಬೆಳೆದ್ರೆ ನಾವು ಹೋಗ್ತೀವಿ, ಅವ್ರ ಬಗ್ಗೆ ಹೋಗ್ತೀವಿ. ಅವರಷ್ಟು ಎತ್ತರಕ್ಕೆ ಬೆಳೆದವ್ರು ಯಾರೂ ಇಲ್ಲ. ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ,